ಹಾಯ್ ಫ್ರೆಂಡ್ಸ್, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹೇಳಿದಾಗೆ ಮದನಘಟ್ಟಮ್ಮ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತು. ಅದರ ವಿಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಅಮ್ಮನ ಪ್ರಥಮ ದಿನ ಅಂದರೆ ಬುಧವಾರ ದಿನ ಕಳಶ ಪ್ರತಿಷ್ಠಾಪನೆ ಮಾಡಿದ ಕ್ಷಣದಿಂದ ನಾನು ಶುಕ್ರವಾರದವರೆಗೂ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ 2 ಡೇಸ್ ಜಾತ್ರೆನ ಎಂಜಾಯ್ ಮಾಡಿದ್ವಿ. ನೋಡಿ, ಮೊದಲ ದಿನ ಕಳಶ ಪ್ರತಿಷ್ಠಾಪನೆ ಮಾಡಿ ಮೆರೆಯೋ ವಿಗ್ರಹನ ದೇವಸ್ಥಾನದ ಆವರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ವಾದ್ಯಗೋಷ್ಠಿ ಸಮೇತ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಬೆಳಗಿನ ಜಾವ ಆಗ್ತಿರೋ ಅಂಥ ಕಾಯಕ. ಬೆಳಿಗ್ಗೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರೋ ಅಂಥ ಕೆಲಸ ಇದು. ಅವತ್ತು ಬೆಳಿಗ್ಗೆ ತಂದು ಕಳಸನ ಪ್ರತಿಷ್ಠಾಪನೆ ಮಾಡಿ ದೇವಾಲಯದಲ್ಲಿ ಅವತ್ತು ಫುಲ್ಲು ಪೂಜಾ ಕೈಂಕರ್ಯಗಳು ಸ್ಟಾರ್ಟ್ ಆಗುತ್ತೆ. ಬುಧವಾರ ರಾತ್ರಿ ಊರೆಲ್ಲ ಫುಲ್ಲು ಅಂದರೆ ತಂಬಿಟ್ಟ ಆರತಿ ಇರ್ಬೋದು, ಮೆರವಣಿಗೆ ಎಲ್ಲ ಬುಧವಾರ ರಾತ್ರಿ ಸ್ಟಾರ್ಟ್ ಆಗುತ್ತೆ. ಇದು ಬುಧವಾರ ಬೆಳಗಿನ ಜಾವ. ಇದು ನೋಡಿ, ಮೆರೆಯೋ ಅಡ್ಡೆಗೆ ಪೂಜೆನ ಸಲ್ಲಿಸಿ ಒಳಗಡೆ ತಗೊಂಡೋಗಿ ಇಡ್ತಾರೆ. ಫಸ್ಟು ಕಳಸ ಪ್ರತಿಷ್ಠಾಪನೆ ಮಾಡಿರೋ ಕಳಸನ ತಗೊಂಡೋಗಿ ಇಡ್ತಾರೆ ಮೊದಲಿಗೆ. ನೋಡಿ, ಅಮ್ಮನ ಆಲಯ ಬೆಳಗಿನ ಜಾವ ಇದು. ನೋಡ್ತಿದ್ದೀರಲ್ಲ, ನಾನು ಅವತ್ತು ಹಾಕಿರೋ ವಿಡಿಯೋನ ನೋಡಿಬಿಟ್ಟು ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಆವಾಗ ನಿಜವಾಗ್ಲೂ ತುಂಬ ವಿಸ್ಮಯ ಅನಿಸುತ್ತೆ. ಯಾಕೆಂದರೆ ಅವತ್ತು ಬಣ ಅಂತಿರೋ ಅಂಥ ಖಾಲಿ ಪ್ರದೇಶದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಜಾತ್ರೆ ಆಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ನೋಡಿ, ಮೊದಲನೇ ದಿನ ಕರಗದ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ. ನೋಡ್ತಿದ್ದೀರಲ್ಲ, ಎಷ್ಟು ಚೆಂದ ಕಾಣಿಸ್ತಿದೆ ಅಮ್ಮ. ತುಂಬಾ ಪವರ್ಫುಲ್ ದೇವತೆ ನಿಜವಾಗ್ಲೂ. ನಿಮ್ಮ ಮನಸ್ಸಲ್ಲಿ ಏನೇ ಬೇಡಿಕೆ ಇದ್ರೂ ಖಂಡಿತ ಅಂದ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಸತ್ಯವಾಗ್ಲೂ ಈಡೇರುತ್ತೆ. ಆಮೇಲೆ ನೋಡಿ, ಅವತ್ತು ಸಂಜೆ 3 ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು. ನೋಡಿ, ಪಕ್ಕದ ಹಳ್ಳಿಗಳಲ್ಲೆಲ್ಲ ಆನೆ ಎಲ್ಲ ಕರೆಸಿದ್ದಾರೆ. ಹಾಗೆ ಹೆಲಿಕಾಪ್ಟರ್ನ ಕರೆಸಿ ಹೆಲಿಕಾಪ್ಟ್ರಲ್ಲಿ ಪುಷ್ಪಾರ್ಚನೆ ಮಾಡಿಸಿದ್ರು ಅಮ್ಮನ ದೇವಾಲಯಕ್ಕೆ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಎಷ್ಟು ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಇಷ್ಟು ವಿಜೃಂಭಣೆಯಿಂದ ಹಳ್ಳಿಗಳಲ್ಲಿ ಹಬ್ಬನ ಇನ್ನೂ ಇವತ್ತಿಗೂ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲೂ ಸಿಟಿಗೆ ಹತ್ತಿರವಾಗಿರೋಂಥ ವಿಲೇಜ್ಗಳು ಇದು ಬೆಂಗಳೂರಂಥ ಸಿಟಿಯಲ್ಲಿ ಇದೇ ಥರ ಹಬ್ಬಗಳನ್ನ ಮಾಡ್ತಾರಾ ಅಂತ ನಮಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ. ಇತ್ತೀಚೆಗೆ ನೋಡ್ತೀವಿ ಎಲ್ಲರೂ ಊರ ಹಬ್ಬ ಅಂತ ಇನ್ನೂ ನಡೀತಾನೆ ಇದ್ದಾವೆ ಹಬ್ಬಗಳು. ಅಂದರೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಪೂರ್ತಿ ಹಳ್ಳಿ ಕಡೆಯಿಂದ ಬಂದಿದ್ದೀವಿ, ನಮ್ಮ ಕಡೆ ಇಷ್ಟೊಂದು ವಿಜೃಂಭಣೆ ಇಲ್ಲವೇ ಇಲ್ಲ. ಅಷ್ಟು ಚೆಂದ ಮಾಡ್ತಾರೆ. ನೋಡಿ, ಕುರ್ಜ್ಗಳೆಲ್ಲ ರೆಡಿಯಾಗಿ ನಿಂತಿದೆ. ಪ್ರತಿ ಹಳ್ಳಿಯಲ್ಲೂ ತಂಬಿಟ್ಟು ಆರತಿ ಜೊತೆಗೆ ಒಂದೊಂದು ಕುರ್ಜನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಅಮ್ಮನ ದೇವಸ್ಥಾನದಲ್ಲಿ. ಮತ್ತು ಮೆರೆಯೋ ದೇವರನ್ನ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ದಿನ ಮೆರೆಯೋ ದೇವರು ಮತ್ತು ಕುರ್ಜನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಅಮ್ಮನ ಹತ್ರ ಆರತಿ ಮಾಡಿಸ್ಬಿಟ್ಟು. ನೋಡಿ, ಕುರ್ಜನ್ನ ಎಷ್ಟು ಅಲಂಕಾರ ಮಾಡಿರ್ತಾರೆ, ಅಂದರೆ ರಥನ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಈಗ ಅಮ್ಮನಿಗೆ ಪುಷ್ಪಾರ್ಚನೆ ಆಗೋದನ್ನು ತೋರಿಸ್ತೀನಿ. ನೋಡಿ, ಕಣ್ಣು ತುಂಬ್ಕೊಳ್ಳಿ. ನೋಡಿ, ಹೆಲಿಕಾಪ್ಟರ್ನೇ ಕರೆಸಿದ್ದಾರೆ. ಅವತ್ತು ತುಂಬ ನಿಯರೆಸ್ಟಾಗಿ ಹೋಯಿತು. ನಾವು ಏನಪ್ಪ ಇಷ್ಟೊಂದು ಸೌಂಡು ಅಂದ್ಕೊಂಡೆ, ಆದರೆ ಅಮ್ಮನ ದೇವಸ್ಥಾನಕ್ಕೆ ಪುಷ್ಪಾರ್ಚನೆಗೆ ಬಂದಿರೋಂಥ ಹೆಲಿಕಾಪ್ಟರ್ ಅಂತ ಗೊತ್ತಾಗಲಿಲ್ಲ. ನೋಡಿ, ಕಾಣಿಸ್ತಿದೆ ಅಲ್ಲ, ತುಂಬಾ ರಣರಣ ಬಿಸಿಲಲ್ವಾ. ಇನ್ನು ಮಧ್ಯಾಹ್ನ 2:15ಗೆ ಪುಷ್ಪಾರ್ಚನೆ ಮಾಡಿಸಿದ್ದಾರೆ. ಹಾಗಾಗಿ ಹೂ ಬೀಳೋದಷ್ಟು ಗೊತ್ತಾಗಲ್ಲ, ಮೇಲ್ಗಡೆ ಸ್ವಲ್ಪ ಬೀಳೋದು ಗೊತ್ತಾಗುತ್ತೆ. ನೋಡಿ, ಒಂದು 5ರಿಂದ 8 ನಿಮಿಷವರೆಗೂ ಮೇಲೆ ಹಾರಾಡ್ತಾನೆ ಇತ್ತು ಹೆಲಿಕಾಪ್ಟರ್. ತುಂಬ ಜನ ನೋಡಿ ಕಣ್ ತುಂಬಿಕೊಂಡ್ರು. ಭಾಳ ಸಂತೋಷ ಆಯಿತು ನಿಜವಾಗ್ಲೂ. ಭಯಂಕರ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಈ ಸರಿ ಹಬ್ಬನ. ಸೂಪರಾಗಿತ್ತು ಫ್ರೆಂಡ್ಸ್. ನಾನು ಸುಮಾರು ಒಂದು 12 ವರ್ಷದಿಂದನೂ ಹೋಗ್ತಾನೇ ಇದ್ದೀನಿ ಜಾತ್ರೆಗೆ. ಬೊಂಬಾಟಾಗಿರುತ್ತೆ. ಅವತ್ತಿನ ಸಂಜೆ ಅಂದರೆ ಬುಧವಾರ ಸಂಜೆ 7:30-8 ಗಂಟೆಗೆ ನೋಡಿ ಈ ರೀತಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಆರತಿಗೆ ಎಲ್ಲರೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇಡೀ ಊರು ಹೆಣ್ಮಕ್ಳೆಲ್ಲ ಹೊರಡ್ತಾರೆ. ಮುಂದೆ ಮೆರೆಯ ಅಡ್ಡೆ ಹೊತ್ಕೊಂಡು ಹೊರಡ್ತಾರೆ. ಮತ್ತು ಡೋಲು ನಗಾರಿಗಳೆಲ್ಲ ಇರುತ್ತೆ. ಈ ಮೆರವಣಿಗೆ ಎಲ್ಲಿವರೆಗೂ ಇರುತ್ತೆ ಅಂತ ಕೇಳ್ತೀರಾ? ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇವತ್ತು ಬುಧವಾರ ಸಂಜೆ ರಾತ್ರಿ 7-8 ಗಂಟೆಗೆ ಸ್ಟಾರ್ಟ್ ಆದರೆ ನಾಳೆ ಗುರುವಾರ ಬೆಳಿಗ್ಗೆ 10:45ವರೆಗೂ ಆಗಿದೆ. ಊರು ತುಂಬ ಫುಲ್ಲು ಮೆರವಣಿಗೆ ಮಾಡ್ತಾ ಹೆಜ್ಜೆಗೂ ವೀರಗಾಸೆ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಹೆಜ್ಜೆಗೂ ನೋಡಿ ಅಮ್ಮನ ಮೆರವಣಿಗೆ ಮಾಡ್ತಾ, ದೇವರು ಮೈದುಂಬಿ ಬಂದಾಗ ಅವ್ರಿಗೆ ನಿಂತ್ಕೊಳ್ಳೋಕೆ ಬಿಡಲ್ಲ, ಒಲುಮೆ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕರ್ಕೊಂಡು ಓಡಾಡ್ತಾ ಇದೆ. ಡೋಳು ಕುಣಿತಾ ಇದ್ರೆ ಅಮ್ಮನಿಗೆ ನಿಜವಾಗ್ಲೂ ಖುಷಿ ಆಗುತ್ತಂತೆ. ಆ ಸೌಂಡಿಗೆ ಈ ರೀತಿ ಎಲ್ಲ ನಿಂತಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಅಡ್ಡೆ ಹೊತ್ತವ್ರಿಗಂತೂ ಸುಸ್ತಾಗಿಬಿಡುತ್ತೆ.
ಇಷ್ಟು ಚೆನ್ನಾಗಿ ಮೆರವಣಿಗೆ ಮಾಡಿ ಇಡೀ ರಾತ್ರಿ ಮೆರವಣಿಗೆ ಮಾಡ್ತಾರೆ. ಗುರುವಾರ ಬೆಳಿಗ್ಗೆ 10:30ಗೆ ನಿಂತದ್ದು ಈ ಸರಿ. ಅದೆಲ್ಲ ಆಯಿತು. ನೆಕ್ಸ್ಟು ನಾವು ಶುಕ್ರವಾರ ಮಧ್ಯಾಹ್ನ 11:45 12 ಗಂಟೆಗೆ ಜಾತ್ರೆಗೆ ಹೋಗ್ತಾ ಇದ್ವಿ. ನೋಡಿ ಅವತ್ತಿಲ್ಲಿ ಬಣಗುಡ್ತಾ ಇದ್ದಂಥ ಪ್ರದೇಶ ಇವತ್ತು ನೋಡಿ ಬ್ಯಾರಿಕೇಡ್ ಎಲ್ಲ ಹಾಕಿ ಪೊಲೀಸ್ ಜೀಪ್ಗಳೇ ಸೆಕ್ಯೂರಿಟಿಗೆ ನಿಂತಿದ್ದಾವೆ. ಶುಕ್ರವಾರ ನಾನು 12:30ಗೆ ಹೋಗ್ತಾ ಇದ್ದೀನಿ. 11:45 12:30 ಅಂದ್ಕೊಳ್ತೀನಿ. ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಎಷ್ಟು ಜಾತ್ರೆ ಕಟ್ಟಿದೆ ಇವತ್ತೇ. ನಾಳೆ ಶನಿವಾರ ಭಾನುವಾರ ಅಂತೂ ಇನ್ನು ಕಲ್ಲೆಸ್ರೆ ಕಲ್ಲು ಬೀಳಲ್ಲ, ಅಷ್ಟು ರಶ್ ಆಗಿರುತ್ತೆ, ಕ್ರೌಡ್ ಇರುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಆಲ್ರೆಡಿ ಎಷ್ಟೊಂದು ಜಾತ್ರೆ ಕಟ್ಟಿದೆ ಅಂತ. ಗುರುವಾರ ಬೆಳಿಗ್ಗೆ ಎಲ್ಲರೂ ತಂಬಿಟ್ಟು ಆರತಿನ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಮೇಲೆ ಮನೆಯಲ್ಲಿ ನಾನ್ ವೆಜ್ ಮಾಡೋರೆಲ್ಲ ಬಿಂದಾಸಾಗಿ ನಾನ್ ವೆಜ್ ಮಾಡಿ ನೆಂಟರು ಇಷ್ಟನ್ನೆಲ್ಲ ಕರೆದು ಬಿಂದಾಸಾಗಿ ಊಟ ಹಾಕ್ತಾರೆ. ಅದಾದ ನಂತರ ಶುಕ್ರವಾರ ಶನಿವಾರ ಭಾನುವಾರವರೆಗೂ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ನೋಡಿ ಜಾತ್ರೆ ಕಟ್ಟಿದೆ ಇಲ್ಲಿ. ಅವತ್ತು ನಾನು ತೋರಿಸಿದಂಥ ಖಾಲಿ ಪ್ರದೇಶನ ಇದು ಅಂತ ಅನಿಸುತ್ತೆ. ಹಾಗಾಗಿ ಮೊನ್ನೆ ಅಪ್ಲೋಡ್ ಮಾಡಿದಂಥ ಮದನಘಟ್ಟಮ್ಮ ದೇವಸ್ಥಾನದ ವಿಡಿಯೋ ನೋಡಿ ಈ ವಿಡಿಯೋ ನೋಡಬೇಕು, ನಿಮಗೆ ಆಶ್ಚರ್ಯ ಆಗುತ್ತೆ. ನಾವು ಇವತ್ತು ಶುಕ್ರವಾರ ಫಸ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಬಿಡೋಣ, ಆಮೇಲೆ ನಾಳೆಯಿಂದ ಜಾತ್ರೆನ ಎಂಜಾಯ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ ಆಲ್ರೆಡಿ ಡೊಳ್ಳು ಕುಣಿತದವ್ರು ಬಂದಿದ್ದಾರೆ, ಕೀಲ್ಗುದ್ರೆ ಅವ್ರು ಬಂದಿದ್ದಾರೆ. ಇದೆಲ್ಲ ಮೆರವಣಿಗೆ ನಡೀತಾ ಇತ್ತು ಆಲ್ರೆಡಿ. 7 ಕುದುರೆ ರಥದಲ್ಲಿ ಒಂದು ದೇವರ ಮೆರವಣಿಗೆ ನಡೀತಾ ಇತ್ತು ನಾವು ಹೋದಾಗ. ನೋಡಿ ಎಷ್ಟು ಚೆನ್ನಾಗಿದೆ, ರೋಡ್ ತುಂಬ ಫುಲ್ ಸಂಭ್ರಮ ಇತ್ತು, ಚೆನ್ನಾಗಿತ್ತು. ನಾವು ಹೋಗುವಾಗ ಎಂಟ್ರೆನ್ಸೇ ಒಳ್ಳೆ ಉದ್ಘಾಟನೆ, ಖುಷಿ ಆಯಿತು ನನಗೆ. ನೋಡಿ 7 ಕುದುರೆ ರಥದಲ್ಲಿ ದೇವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಹೀಗೆ 3 ದಿನವೂ ಫುಲ್ಲು ಸಂಭ್ರಮಯುತವಾಗಿ ವೈಭವೋಪೇತವಾಗಿ ಸಂಭ್ರಮದಿಂದ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಹಾಗೆ ಸ್ವಲ್ಪ ಜಾತ್ರೆನ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಜಾತ್ರೆ ಅಂದ್ರೇ ಈ ಥರ ಎನಿವನ್ ಬ್ಯಾಂಗಲ್ಸ್ ಇರ್ಬೋದು, ಬಟ್ಟೆಗಳು, ಸರಗಳು, ಇವರಂತೂ ಎಲ್ಲಿದ್ರೂ ಬಂದು ಶಾಪ್ಗಳನ್ನ ಹಾಕ್ಕೊಂಡು ಬಿಡ್ತಾರೆ. ಆವಾಗ ಅದು ಜಾತ್ರೆಗೆ ಇನ್ನೊಂದು ಕಳೆ ಹೆಚ್ಚಾಗುತ್ತೆ, ಚೆನ್ನಾಗಿರುತ್ತೆ ನಿಜವಾಗ್ಲೂ. ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ, ವಿಂಡೋ ಶಾಪಿಂಗ್ ಮಾಡ್ಕೊಂಡಾದ್ರೂ ಸರಿ, ಜಾತ್ರೆ ಫುಲ್ ಕ್ರೌಡ್ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಜಾತ್ರೆ ಕಟ್ಟಿದೆ. ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಗೇಮ್ಸ್ ಎಲ್ಲ ತುಂಬಾ ಹಾಕಿದರು, ಗೇಮ್ಸ್ ಎಲ್ಲ ಹಾಕಿದ್ದಾರೆ.
ಅಂತೂ ಇಂತೂ ಜಾತ್ರೆ ದಾರಿನ ದಾಟ್ಕೊಂಡು ದೇವಸ್ಥಾನವರೆಗೂ ಬಂದ್ವಿ. ಕೀಲ್ಗುದ್ರೆಯವರು ಇಲ್ಲೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಅಮ್ಮನ ಮೊದಲನೇ ದೇವಸ್ಥಾನ. ಅಲ್ಲೇ ಕುರ್ಜಿಗಳು ನಿಂತಿದೆ ನೋಡಿ ಅಲ್ಲಲ್ಲೇ. ಹಾಗೆ ರಕ್ತದಾನ ಶಿಬಿರದವರು ಯಾರಾದರೂ ಬೇಕಾದರೆ ಬ್ಲಡ್ ಕೊಡ್ಬೋದು ಅನ್ನೋ ಕಾರಣಕ್ಕೆ ಸುಮಾರು ವ್ಯಾನ್ಗಳು ಬಂದು ನಿಂತಿದ್ದಾವೆ. ಹಾಗೆ ಬಿಸಿಲಿಗೆ ಐಸ್ ಕ್ರೀಮ್ ಗಾಡಿಗಳು, ಹಾಗೆ ಪೊಲೀಸ್ ವ್ಯಾನ್ಗಳು ಎಲ್ಲ ತುಂಬ ಭಯಂಕರವಾಗಿ ನಿಂತಿದ್ದಾವೆ ನೋಡಿ. ರಣ ಬಿಸಿಲಲ್ಲಿ ಅಮ್ಮನ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ನೋಡಿ. ಪ್ರದರ್ಶನ ಮಾಡೋರೆಲ್ಲ ಸುಸ್ತಾಗಿ ಪಾಪ ಮುಖವಾಡ ಎಲ್ಲ ತೆಗೆದು ಸ್ವಲ್ಪ ಜ್ಯೂಸು ಮತ್ತು ಕೋಸಂಬರಿ ಎಲ್ಲ ತಿಂತಾಯಿದ್ರು. ಅವ್ರನ್ನ ಹೋಗಿ ಮಾತಾಡಿಸ್ದೆ, ಭಾಳ ಖುಷಿ ಆಯಿತು ನನಗೆ. ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ನರ್ತನ ಮಾಡ್ತಾಯಿದ್ರು, ಹೆಣ್ಮಕ್ಳುಗಳು. ಅವ್ರನ್ನ ನೋಡಿ ಭಾಳ ಸಂತೋಷ ಆಯಿತು. ಅದಕ್ಕೆ ಅವರನ್ನು ಕೂಡ ಹೋಗಿ ಮಾತಾಡಿಸ್ಕೊಂಡೆ, ಖುಷಿ ಆಯಿತು ನನಗೆ. ನೋಡಿ ಮುಖವಾಡನೆಲ್ಲ ಎತ್ತಿಟ್ಟಿದ್ದಾರೆ. ನರಸಿಂಹಸ್ವಾಮಿ ಇರ್ಬೋದು, ಬಸವಣ್ಣ. ನಾವು ಹಂಗೆ ಫೋಸ್ ಕೊಟ್ಟು ಫೋಟೋ ಗಿಟ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು, ಖುಷಿ ಆಯಿತು. ನೋಡಿ ಮಾತಾಡಿಸ್ತಾ ಇದ್ದೆ. ಸ್ಟೂಡೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸ್ಟೂಡೆಂಟ್ ಹೆಣ್ಮಕ್ಳುಗಳು ಜಾತ್ರೆಯಲ್ಲಿ ಅವರು ಒಂದು ಪ್ರೋಗ್ರಾಮ್ ಕೊಡಬೇಕು ಅನ್ನೋ ಕಾರಣಕ್ಕೆ ಜಾತ್ರೆಗೆ ಬಂದಿದ್ದರು ನೋಡಿ. ಈ ಕಡೆ ಎಲ್ಲ ಕುರ್ಜ್ಗಳೆಲ್ಲ ನಿಂತಿದೆ. ಈಗ ದೇವಸ್ಥಾನದ ಒಳಗೆ ಹೋಗಬೇಕು. ಕುರ್ಜ್ಗಳನ್ನ ಒಂದು ರೌಂಡ್ ತೋರಿಸ್ಬಿಡ್ತೀನಿ ನೋಡಿ. ಸುಮಾರು 33 ಹಳ್ಳಿಗಳು ಸೇರಿ ಮಾಡೋ ಅಂಥ ಒಂದು ಸಂಭ್ರಮದ ಜಾತ್ರೆ ಅಂತ ಹೇಳ್ಬೋದು ಇದನ್ನು ನೋಡಿ. ದೇವಾಲಯ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ನಿಜವಾಗ್ಲೂ. ಜಾತ್ರೆ ಪ್ರಯುಕ್ತ ಕಾಂಪೌಂಡ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ. ಮೊದಲು ಕಾಂಪೌಂಡ್ ಇರಲಿಲ್ಲ. ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ನೋಡಿ. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ. ಕ್ಯೂ ನೋಡಿ, ಮಠ ಬಿಸಿಲಲ್ಲೇ ಕೂಡ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಭಯಂಕರ ಬಿಸಿಲಿದೆ, ಅದರಲ್ಲೂ ಕೂಡ ಕ್ಯೂ. ದೇವರ ದರ್ಶನ ಅಂದರೆ ಜನಗಳು ಎಲ್ಲೇ ಇದ್ರೂ ಬಂದು ಕ್ಯೂ ನಿಂತು ದರ್ಶನ ಮಾಡೋಕ್ಕೆ ರೆಡಿ ಇರ್ತಾರೆ. ನಿಜವಾಗ್ಲೂ ಇನ್ನೂ ಭಕ್ತಿ ಅನ್ನೋದು ಉಳ್ಕೊಂಡಿದೆ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ ನೋಡಿ. ಆವರಣ ಎಷ್ಟು ಖಾಲಿ ಫ್ರೀ ಆಗಿತ್ತು ಆ ವಿಡಿಯೋದಲ್ಲಿ ನೀವು ಕಂಪೇರ್ ಮಾಡಿ ನೋಡ್ಬೋದು. ಇಲ್ಲಿ ಅಲ್ಲಲ್ಲೇ ಬ್ಯಾರಿಕೇಡ್ಗಳನ್ನ ನಿಲ್ಲಿಸಿ ದೇವರುಗಳನ್ನ ಅಡ್ಡೆಗಳನ್ನ ನಿಲ್ಲಿಸಿದ್ದಾರೆ. ಪುಟ್ಟ ದೇವಸ್ಥಾನಗಳೆಲ್ಲ ಕ್ರಿಯೇಟ್ ಆಗಿಬಿಟ್ಟಿದೆ ಇವತ್ತು. ಆ ಕಡೆ ಕುರ್ಜ್ಗಳೆಲ್ಲ ನಿಂತಿದೆ ನೋಡಿ. ಎಲ್ಲ ಹಳ್ಳಿ ಕುರ್ಜ್ಗಳು ಇದೆ. ಎಲ್ಲರೂ ಶನಿವಾರ ಸಂಜೆ ಎತ್ಕೊಂಡು ಹೋಗ್ತಾರೆ. ಅವ್ರವ್ರ ದೇವರನ್ನ ಎತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಅಮ್ಮನ ಹತ್ರ ತೀರ್ಥ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕಾಣಿಸ್ತಿದೆ ಅಲ್ಲ. ನಾವು ದರ್ಶನ ಮಾಡಲಿಕ್ಕೆ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಒಂದು ಹೆಣ್ಮಗುಗೆ ತಮಟೆ ಸದ್ದುಗೆ ದೇವ್ರು ಬಂದಂಗೆ ಆಗ್ಬಿಡ್ತು. ಮದನಘಟ್ಟಮ್ಮ ಅಡ್ಡೆ ಹತ್ರ ಬಂದು ಹಣ್ಣುಕಾಯಿ ಮಾಡಿಸ್ತಾಯಿದ್ರು. ಅಲ್ಲಿ ಆ ಮಗುಗೆ ದೇವ್ರು ಬಂದಂಗೆ ಆಡ್ತಾಯಿದ್ರು. ಇದು ನೋಡಿ ನನಗೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಎಷ್ಟು ಪುಣ್ಯ ಮಾಡಿದ್ದಾರೆ ಅನ್ನಿಸ್ತು ನನಗೆ ನೋಡಿ. ದೇವಸ್ಥಾನದ ಎಂಟ್ರೆನ್ಸು ಇದು. ಒಳಗಡೆ ಕೂತ್ಕೊಂಡಿರ್ತೀವಲ್ಲ ಅದು ಆವರಣ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಫುಲ್ಲು ಕಲ್ಲಿನ ಕಟ್ಟಡ ಫ್ರೆಂಡ್ಸ್ ಇದು. ಗೋಡೆಗಳೆಲ್ಲೂ ಇಲ್ಲ ನೋಡಿ. ಚಿಕ್ಕ ದೇವಾಲಯಗಳ ನಿರ್ಮಾಣ ಆಗಿಬಿಟ್ಟಿದೆ. ಎಲ್ಲ ಊರು ದೇವರುಗಳ ಅಡ್ಡೆಗಳನ್ನ ಇಲ್ಲಿ ತಂದು ಇಟ್ಟಿದ್ದಾರೆ. ಸುತ್ತ ಬ್ಯಾರಿಕೇಡಲ್ಲಿ ಚಿಕ್ಕ ಕೊಠಡಿಗಳನ್ನ ಮಾಡ್ಕೊಂಡಿದ್ದಾರೆ. ಕಾಣಿಸ್ತಿದೆ ಅಲ್ಲ. ಮಡ್ಲಕ್ಕಿ ಕೊಡೋರು ಕೊಡ್ಬೋದು. ಪ್ರತಿ ಊರವರು ಬಂದು ಹಣ್ಣುಕಾಯಿನ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಜಾತ್ರೆಯಲ್ಲಿ ಪೂಜೆ ಮಾಡಿರ್ತಾರೆ, ಪುಣ್ಯಗಳನ್ನೆಲ್ಲ ಮಾಡಿರ್ತಾರಲ್ವ. ಈ ಟೈಮಲ್ಲಿ ಪೂಜೆ ಮಾಡೋದು ಒಂಥರ ಪ್ರಾಶಸ್ತ್ಯ ಅನಿಸುತ್ತೆ. ಅದಕ್ಕೋಸ್ಕರ ಮದನಘಟ್ಟಮ್ಮ ತಾಯಿಯ ಮೆರೆಯೋ ಅಡ್ಡೆ ಇದು. ಇಲ್ಲಿ ಹಣ್ಕಾಯಿ ಮಾಡಿಸ್ಲಿಕ್ಕೆ ಅಂತ ಬಂದು ನಿಂತ್ಕೊಂಡ್ವಿ ನೋಡಿ. ತಮಟೆ ಸದ್ದಿಗೂ ಅದಕ್ಕೂ ಒಂದು ಹೆಣ್ಮಗು ನೋಡಿ, ನೋಡ್ತಿದ್ದೀರಲ್ಲ. ಹಿಡಿಯೋಕ್ಕಾಗ್ತಿಲ್ಲ ಒಲ್ಮೇನ ಅವಳನ್ನ. ಆಮೇಲೆ ಅರ್ಚಕರು ಅವಳಿಗೆ ಸ್ವಲ್ಪ ಹಣೆಗೆಲ್ಲ ನಾಮ ಇಟ್ಟು ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಿದರು. ಆಮೇಲೆ ಸ್ವಲ್ಪ ಶಾಂತ ಆಯಿತು ಆ ಮಗು. ನೋಡ್ತಿದ್ದೀರಲ್ಲ, ಮೈ ಜುಮ್ ಅನ್ನುತ್ತೆ ನಿಜವಾಗ್ಲೂ.
ಶಕ್ತಿ ಪವಾಡ ನಿಜವಾಗ್ಲೂ ಇದೆ. ನಾವೆಷ್ಟು ನಂಬ್ತೀವಿ ಅಷ್ಟು ನಂಬಿಕೆ, ನಂಬಿದಷ್ಟು ನಮಗೆ ಸಾಕ್ಷಾತ್ಕಾರ ಅನಿಸುತ್ತೆ. ನನಗೆ ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆಯೋ ಗೊತ್ತಿಲ್ಲ. ನಾನು ದೇವರಂದರೆ ತುಂಬಾ ನಂಬ್ತೀನಿ. ಆ ಅಚೇತನ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೇ ಮನಸ್ಸಲ್ಲಿ ಒಂದು ಹುರುಪು, ಒಂದು ಧೈರ್ಯ. ಅಯ್ಯೋ ಬಿಡು, ಏನೇ ಕಷ್ಟ ಬಂದೂ ಫೇಸ್ ಮಾಡೋಣ ಅನ್ನೋ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ನಾನು ತುಂಬ ದೇವ್ರನ್ನ ನಂಬ್ತೀನಿ ಫ್ರೆಂಡ್ಸ್. ನೋಡಿ ಮೆರಿ ಅಡ್ಡೆಗಳನ್ನ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ರೂಮ್ ಥರ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬ್ಯಾರಿಕೇಡ್ಗಳು ಅಷ್ಟೇ, ಅದು ಒಂಥರ ದೇವಾಲಯ ಥರ ಹೊರಗಡೆಯಿಂದ ನೋಡಿದ್ರೆ ಕಟ್ಟಡ ಥರ ಕಾಣಿಸುತ್ತೆ. ಈಗ ಒಳಗಡೆ ಎಂಟ್ರೆನ್ಸ್ ಇದು. ದೇವಸ್ಥಾನದ ಒಳಗೋಗಿ ದರ್ಶನ ಮಾಡೋಣ. ನೋಡ್ತಿದ್ದೀರಲ್ಲ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ಇದು ಶುಕ್ರವಾರದ ಅಲಂಕಾರ, 3ನೇ ದಿನದ ಅಲಂಕಾರ ಇದು. ಆಮೇಲೆ ಶನಿವಾರ ಭಾನುವಾರ ಎಲ್ಲ ಬಂದರೆ ಹೊರಗಿಂದನೇ ಕೈ ಮುಕ್ಕೊಂಡು ಜಾತ್ರೆ ಎಂಜಾಯ್ ಮಾಡಿಬಿಡ್ತೀವಿ. ಅಷ್ಟು ಕ್ಯೂ ನಿಂತೆಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ನಾರ್ಮಲ್ ಡೇಸಲ್ಲಿ ಬಂದು ಹೋಗ್ಬೋದಲ್ಲ ಅನ್ನೋ ಆಸೆಯಿಂದ. ಅದಕ್ಕೆ ಇವತ್ತು ಪೂರ್ತಿ ದೇವಸ್ಥಾನನ ತೋರಿಸ್ಬಿಡ್ತೀನಿ, ನೋಡ್ಕೊಂಡು ಬಿಡಿ. ಹೊರಗಡೆ ತೀರ್ಥ ಪ್ರಸಾದ ಎಲ್ಲ ಹೊರಗಡೆ ಕೊಡ್ತಾಯಿದ್ರು. ನೋಡಿ ಮೆರಿಯ ದೇವರು ಒಂದು ದೇವ್ರನ್ನ ಕರ್ಕೊಂಡು ಬಂದರು. ಹಾಗೆ ಅದರ ಜೊತೆಗೆ ವೀರಗಾಸೆಯವರು ಕೂಡ ಬಂದಿದ್ದಾರೆ, ಅವರನ್ನು ತೋರಿಸ್ಬಿಡ್ತೀನಿ. ಅವರು ಬಿಸಿಲಲ್ಲಿ ಅಯ್ಯೋ ತುಂಬ ಬೆವರು ಇಳಿತಾ ಇತ್ತು ನಿಜವಾಗ್ಲೂ. ಇಂಥ ಬಿಸಿಲು ಕಾಲದಲ್ಲೇ ಜಾತ್ರೆ ಅನ್ನೋ ಖುಷಿ ಒಂದು ಕಡೆ, ಆದರೆ ನಿಜವಾಗ್ಲೂ ಈ ಸೆಕೆಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬರೋದೇ ಒಂದು ನಿಜವಾಗ್ಲೂ ಸಾಹಸ ಅನಿಸುತ್ತೆ. ಅಷ್ಟೊಂದು ಕ್ರೌಡು, ಜೊತೆಗೆ ಬಿಸಿಲು, ಆದರೂ ಕೂಡ ಮನಸ್ಸಲ್ಲಿ ಒಂದು ಹುಮ್ಮಸ್ಸು, ದೇವ್ರನ್ನ ನೋಡಬೇಕು ಅನ್ನೋ ಒಂದು ಹಂಬಲ. ನೋಡ್ತಿದ್ದೀರಲ್ಲ ವೀರಗಾಸೆ ಅವ್ರು ನೋಡಿ ಎಷ್ಟು ಚಂದ ಅಲಂಕಾರ ಮಾಡ್ಕೊಂಡಿರ್ತಾರೆ. ಅವ್ರ ಪೇಷನ್ಸಿಗೊಂದು ಹ್ಯಾಟ್ಸ್ ಆಫ್. ನೋಡ್ತಿದ್ದೀರಲ್ಲ, ವಾವ್. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ವಿ. ನೋಡಿ ಹೊರಗಡೆ ಇದು ಧ್ವಜಕಂಬ, ಗರುಡ ಕಂಬ ಅಂತೀವಲ್ಲ ಅದು. ಇದು ಅಮ್ಮ ಮೂಲ ಉದ್ಭವಿಸಿದಂಥ ಪುಟಾಣಿ ದೇವಸ್ಥಾನನ ಈಗ ದೇವಸ್ಥಾನ ಕಟ್ಟಿದ್ದಾರೆ. ಆಗ ಬರೀ ಶೀಟ್ ಹಾಕಿ ನಿಲ್ಲಿಸಿದ್ರು, ನೋಡಿ ಇಲ್ಲಿ ಕಟ್ಟಿದ್ದಾರೆ. ಇಲ್ಲೊಂದು ಅಮ್ಮನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಒಂದು 3 ಕಲ್ಲೇನೋ ಇತ್ತಂತೆ. ಈ ವರ್ಷ ಇದನ್ನು ಚೆನ್ನಾಗಿ ಕಟ್ಟಿ ಒಂದು ಪುಟಾಣಿ ದೇವಾಲಯನ ರೆಡಿ ಮಾಡಿದ್ದಾರೆ ಈ ವರ್ಷ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ದೇವಾಲಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ರಣರಣ ಬಿಸಿಲು ಜೊತೆಗೆ ಒಳ್ಳೆ ದೊಡ್ಡ ದೊಡ್ಡ ಮರಗಳು, ಆ ನೆರಳಲ್ಲಿ ಎಲ್ಲರೂ ಚಾಪೆ ಹಾಕ್ಕೊಂಡು ಬಂದು ಇಲ್ಲೇ ಇದ್ಬಿಟ್ಟಿದ್ದಾರೆ. ಅಕ್ಕಪಕ್ಕದ ಹಳ್ಳಿಯವರು ಸಂಜೆವರೆಗೂ ಇರ್ತಾರೆ, ಹೋಗ್ತಾರೆ, ಮತ್ತೆ ನಾಳೆ ಬರ್ತಾರೆ. ಚೆನ್ನಾಗಿರುತ್ತೆ ನೋಡಿ. ಆವರಣ ತುಂಬಿ ತುಳುಕ್ತಾ ಇದೆ. ನಿಜವಾಗ್ಲೂ ಜಾತ್ರೆ ಅಂದರೆ ಹೀಗಿರುತ್ತೆ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಸಖತ್ ಖುಷಿ ಕೊಡುತ್ತೆ. ನೋಡಿ ಕುರ್ಜ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಕೆಲವು ಕುರ್ಜ್ಗಳನ್ನ ತೋರಿಸ್ತೀನಿ. ಹಿಂದೆ ಮುಂದೆ ಎಲ್ಲ ಅಡ್ಜಸ್ಟ್ ಮಾಡಿ ನಿಲ್ಲಿಸಿದ್ದಾರೆ. ಕಾಣಿಸ್ತಿದೆಯಲ್ಲ, ಕುರ್ಜೆಲ್ಲ ನೋಡಿದಾಯಿತು. ಹಾಗೆ ಆ ಕಡೆ ಸ್ವಲ್ಪ ಜಾತ್ರೆನ ನೋಡ್ಕೊಂಡು ಬಿಡೋಣ. ನೋಡಿ ಕಾಂಪಿಟೇಷನಲ್ಲಿ ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಥರ ಅಲಂಕಾರ. ಹಾಗೆ ಕಡಲೆಪುರಿ ಅಂಗಡಿಗಳಂತೂ ಮಿಂಚ್ತಾ ಇದ್ವು. ಪುರಿ ಖಾರಗಳನ್ನೆಲ್ಲ ಎಷ್ಟೋ ನೀಟಾಗಿ ಜೋಡಿಸಿದ್ದಾರೆ ನೋಡಿ, ಕಾಣಿಸ್ತಿದೆ ಅಲ್ಲ. ಇದು ಮೊದಲು ಕಟ್ಟಿದಂಥ ದೇವಸ್ಥಾನ ಆ ಪುಟಾಣಿ ಗುಡಿಯಿಂದ. ಆಮೇಲೆ ಈಗ ಒಳಗೆ ಹೋಗಿದ್ವಲ್ಲ, ಅದು 3ನೇ ದೇವಸ್ಥಾನ. ಆ್ಯಕ್ಚುಲಿ ಉದ್ಭವ ದೇವಾಲಯ ಬೇರೆ, ಇದು ಕಟ್ಟಿಸಿದ್ದು. ಆಮೇಲೆ ಈಗ ಇರೋಂಥದ್ದು ದೊಡ್ಡ ದೇವಾಲಯ. ಹಾಗೆ ಬ್ಲಡ್ ಕೊಡೋರು ಕೊಡ್ಬೋದಾಗಿತ್ತು, ಆಂಬುಲೆನ್ಸ್ ಕೂಡ ಬಂದು ನಿಂತಿತ್ತು. ಡೊಳ್ಳು ಕುಣಿತದವರೆಲ್ಲ ದಣಿವಾರಿಸ್ಕೊಳ್ಳಿಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ನೋಡಿ. ಮುಖವಾಡನ್ನೆಲ್ಲ ಎತ್ತಿಕ್ಕಿದ್ದಾರೆ. ಹಾಗೆ ಅಲ್ಲಲ್ಲೇ ಐಸ್ ಕ್ರೀಮ್ ಗಾಡಿಗಳು ಎಲ್ಲ ಹೇರಳವಾಗಿತ್ತು ಬಿಸಿಲಾಗಿರೋದ್ರಿಂದ. ಕಾಣಿಸ್ತಿದೆಯಲ್ಲ, ಎಲ್ಲಿ ನೋಡಿದ್ರೂ ಕಡಲೆಪುರಿ ಅಂಗಡಿಗಳಿರ್ಬೋದು. ಜಾತ್ರೆ ಜಾತ್ರೆ ಜಾತ್ರೆ, ಎಲ್ಲೂ ನೋಡಿದ್ರೂ ಸ್ವಲ್ಪನೂ ಸ್ಪೇಸ್ ಇಲ್ಲ.
ಹಾಗೆ ಸ್ವಲ್ಪ ಜಾತ್ರೆನ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ಬಿಡೋಣ. ಬಿಸಿಲು ಆ ಕಡೆಗೆ ಜಾತ್ರೆನ ನೋಡ್ಕೊಂಡು ಬಿಡಿ. ಜಾತ್ರೆ ಅಂದ್ರೇ ಗೊತ್ತಿರುತ್ತಲ್ಲ, ಎಲ್ಲ ಐಟಮ್ಸ್ಗಳು ಹಾಕಿರ್ತಾರೆ. ಹಾಗಾಗಿ ಒಂದು ರೌಂಡ್ ಈ ಕಡೆಯಿಂದ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ಅನ್ನದಾಸೋಹನ ಏರ್ಪಡಿಸಿದ್ದಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ 8 ಗಂಟೆವರೆಗೂ ದಾಸೋಹ ಇತ್ತು. ಯಾರು ಬೇಕಾದ್ರೂ ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಬೋದಾಗಿತ್ತು. ಎಲ್ಲರೂ ಅವತ್ತು ಕೂಡ ದೇಣಿಗೆಗಳನ್ನ, ತರಕಾರಿ ಎಲ್ಲ ತಂದು ಕೊಡ್ತಾಯಿದ್ರು, ರೇಷನ್ ಎಲ್ಲ. ನಾವು ಕೂಡ ನಮ್ಮ ಕೈಲಾದಷ್ಟು ನಮ್ಮ ಖುಷಿಗೆ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಎಷ್ಟು ಜನ ಊಟ ಮಾಡ್ತಾರಲ್ವ ಅಂಥ ಕಡೆ ನಮ್ಮ ಕೈಲಾದಷ್ಟು ದುಡ್ಡು ಅಥವಾ ತರಕಾರಿ ಏನಾಗುತ್ತೆ ಅದನ್ನು ಕೊಡ್ಬೋದು. ತುಂಬ ಜನಕ್ಕೆ ಅನ್ನದಾಸೋಹ ನಡೆಯೋದ್ರಿಂದ ನಿಜವಾಗ್ಲೂ ಆ ಪುಣ್ಯದಲ್ಲಿ ಎಲ್ಲರಿಗೂ ಪಾಲು ಸಿಗುತ್ತೆ. ಒಬ್ರಿಗೂ ಶಾರ್ಟೇಜ್ ಅನ್ನಂಗಿಲ್ಲ. ಅನ್ನದಾಸೋಹ ಸಂತೃಪ್ತವಾಗಿ ನಡೀತಾ ಇತ್ತು. ಅದ್ರ ಜೊತೆಗೆ ನೋಡಿ ಹಾಗೆ ಜಾತ್ರೆ ನಡೀತಾ ಇದೆ. ಅರ್ಧಕ್ಕೆ ಬಂದಿದ್ದೀವಿ ಜಾತ್ರೆ ಒಳಗಡೆ. ಕಾಣಿಸ್ತಿದೆ ಅಲ್ಲ? ಹಾಗೆ ಸರಗಳ್ಳತನ ಅದು ಇದು ಜಾಸ್ತಿ ಆಗಿರೋದ್ರಿಂದ ನೋಡಿ ಪೊಲೀಸ್ ವ್ಯಾನ್ಗಳೇ ನಿಂತಿದೆ. ಪೊಲೀಸವರಂತೂ ಅಲ್ಲಲ್ಲೇ ಹೆಜ್ಜೆಗೂ ಕೂಡ ಇದ್ದರು. ನಾನು ಜಾತ್ರೆ ನೋಡೋ ಖುಷಿಯಲ್ಲಿ ಗಾಡಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಕೀನೇ ತೊಗೊಳ್ದೇನೆ ಹೊಟ್ಟೋಗಿದ್ದೀನಿ. ಜಾತ್ರೆ ಮುಗಿಸಿ ಹೋಗೋವರೆಗೂ ಅದ್ರ ಪ್ರಜ್ಞೆನೇ ಇಲ್ಲ. ಗಾಡಿ ಹತ್ರ ಹೋಗ್ತಾ ನೆನೆಸ್ಕೊಳ್ತಿದ್ದೀನಿ. ಗಾಡಿ ಕೀನೇ ಇಲ್ಲ ಬ್ಯಾಗಲ್ಲಿ. ತುಂಬಾ ಶಾಕ್ ಆಯಿತು ಫ್ರೆಂಡ್ಸ್. ಅಲ್ಲೋಗಿ ನೋಡಿದ್ರೆ ಗಾಡಿಯಲ್ಲಿ ಕೀ ಇಲ್ಲ. ಬಸ್ ಇಟ್ಕೊಂಡು ನಮ್ಮ ಮನೆಗೆ ಊರಿಗೆ ಹೋಗಿ ಅಲ್ಲಿಂದ ಕೀ ತೊಗೊಂಡು ಮತ್ತೆ ಬಂದು ಗಾಡಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಆಗ ಪೊಲೀಸ್ ಮೇಡಮ್ ಇದ್ದರು. ಅವರು ನೀವು ಗಾಡಿಯಲ್ಲಿ ಕೀನೇ ತೊಗೊಳ್ಳಿಲ್ಲ, ಇಲ್ಲೇ ಬಿಟ್ಟು ಹೋಗಿದ್ದೀರಿ ಅಂತ ಸದ್ಯ ವಾಪಸ್ ಕೊಟ್ಟರು. ನಾನು ಹೋಗ್ತಾ ಅಮ್ಮನಿಗೆ ಬೇಡ್ಕೊಂಡು ಹೋಗಿದ್ದೆ, ಇದೊಂದು ಸರಿ ಸಿಕ್ಬಿಟ್ರೆ ಸಾಕಪ್ಪ, ಮತ್ತು ಯಾವತ್ತೂ ಇಂಥ ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ಅಂತ. ಬಂದಾಗ ಮೇಡಮ್ ಕೀ ಕೊಟ್ಟಾಗ ಫುಲ್ಲು ಖುಷಿಯಾಯಿತು. ಸದ್ಯ ಜಾತ್ರೆ ನೋಡೋ ಸಂಭ್ರಮದಲ್ಲಿ ಒಂದು ಕ್ಷಣ ಕೂಡ ನಾನು ಕೀ ಬಿಟ್ಟಿದ್ದೀನ ತೊಗೊಂಡಿದ್ದೀನ ಅನ್ನೋ ಪರಿವೇ ಇಲ್ಲದೇ ದೇವ್ರು ನೋಡ್ಕೊಂಡು ಜಾತ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಹೋಗಾದ್ಮೇಲೆ ನಾನು ಗಾಡಿ ಕೀ ಬಗ್ಗೆ ನೆನೆಸ್ಕೊಳ್ತಾ ಇದ್ದೀನಿ. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಆರ್ಟಿಫಿಷಿಯಲ್ ಬೊಕ್ಕೆಗಳು ನಿಜವಾದ ಬೊಕ್ಕೆಗಳಿಗಿಂತ ಸೂಪರಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ ಮಕ್ಕಳಿಗೆ ಆಟಿಕೆಗಳೆಲ್ಲ ಹಾಕಿದ್ದಾರೆ. ಅಂದರೆ ಎಕ್ಸಿಬಿಷನ್ ನಡೀತಾ ಇದೆ. ಎಲ್ಲ ಥರದ ಆಟಿಕೆಗಳನ್ನ ಹಾಕಿದ್ದಾರೆ. ಗೇಮ್ಸ್ ಆಡೋರು ಆಡ್ಬೋದಾಗಿತ್ತು.
ನೋಡಿದ್ರಲ್ಲ ಫ್ರೆಂಡ್ಸ್, ಗಣಗಣ ಬಿಸಿಲಲ್ಲಿ ಪೂರ್ತಿ ಜಾತ್ರೆನ ಸುತ್ತಬಿಟ್ವಿ. ಹಾಗೆ ನಿಮಗೂ ಕೂಡ ತೋರಿಸಿದ್ದೀವಿ ನೋಡಿ. ಜಾತ್ರೆ ಎಲ್ಲ ನೋಡಿದ್ದಾಯಿತು. ಇನ್ನೂ ಜಾತ್ರೆ ತುಂಬ ಕಟ್ಟುತ್ತೆ. ಇವತ್ತಿನೂ ಶುಕ್ರವಾರ, ಹಾಗಾಗಿ ಸ್ವಲ್ಪ ಜಾತ್ರೆ ಕಟ್ಟಿದೆ. ಸ್ವಲ್ಪ ಅಂದ್ರೇ ಜಾಗ ಖಾಲಿ ಇಲ್ಲ. ನಾಳೆ ನಾಡ್ದಂತೂ ಇನ್ನೂ ಕಾಲಿಡೋಕ್ಕಾಗಲ್ಲ. ಆದರೂ ಬಿಸಿಲಲ್ಲಿ ಜಾತ್ರೆ ಎಲ್ಲ ಸುತ್ತಿದ್ದಾಯಿತು. ಸ್ವಲ್ಪ ರೆಸ್ಟ್ ಮಾಡಿ ನಾವು ಏನಾದರೂ ತಿನ್ಬಿಟ್ಟು ಮತ್ತೆ ಸಂಜೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಆ ಕಡೆ ಹೋದ್ವಿ. ಮತ್ತು ಸಂಜೆ ಕ್ಲೈಮ್ಯಾಕ್ಸಲ್ಲಿ ಆ ಕಡೆ ಹೋಗುವಾಗ ದೇವ್ರುಗಳನ್ನ ಅಡ್ಡೆಗಳನ್ನ ತೊಗೊಂಡು ಹೋಗ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ವಿಡಿಯೋ ಇಟ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಆಮೇಲೆ ಆರಾಮಾಗಿ ಮನೆ ಕಡೆ ಹೋದ್ವಿ. ಅದನ್ನು ಸ್ವಲ್ಪ ಬೆಟ್ಟನ ಹಾಕಿದ್ದೀನಿ, ನೋಡ್ಕೊಂಡು ಬಿಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಸಂಜೆ ಅಲೆ ಈಗ 5 ಕಾಲ ಆಯಿತು. ಕುರ್ಜಿಗಳೆಲ್ಲ ಮತ್ತೆ ಹೋಗ್ತಾ ಇದೆ ನೋಡಿ, ಪ್ರದಕ್ಷಿಣೆ ಆಗ್ತಾಯಿದೆ. ಕೆಲವು ದೂರದ ಊರಿನವರು ಕುರ್ಜಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಅಂಥವರು ಅವ್ರ ಅಡ್ಡೆ ದೇವ್ರನ್ನ ಮೆರವಣಿಗೆ ಮಾಡಿ ತೀರ್ಥ ಹಾಕಿಸ್ಕೊಂಡು ಕುರ್ಜನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಇದು ಮುಸ್ಸಂಜೆ ಹತ್ರ 6 ಗಂಟೆ ಆಗ್ತಾ ಬಂತು. ನಾವು ಮತ್ತೆ ಲಾಸ್ಟಲ್ಲಿ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಫುಲ್ಲು ಸಂಜೆವರೆಗೂ ಇದ್ದಿದ್ದಾಯಿತು. 7:30 8 ಗಂಟೆ ಮನೆ ಕಡೆ ಹೊರಟಾಗ. ನೋಡಿ, ಕುರ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಸ್ಬಿಟ್ಟು ಮತ್ತು ಅಡ್ಡೆ ದೇವ್ರನ್ನ ಪ್ರದಕ್ಷಿಣೆ ಹಾಕಿ ತೀರ್ಥ ಹಾಕಿಸ್ಕೊಂಡು ಹೊರಡ್ತಾರೆ. ಸಂಜೆ ಆಗ್ತಾ ಜಾತ್ರೆಗೆ ಜನಗಳು ಜಾಸ್ತಿ ಆಗ್ತಾಯಿದ್ರು. ಜಾತ್ರೆ ಕ್ರೌಡನ್ನು ನೋಡಿದಷ್ಟು ಖುಷಿ ಆಗ್ತಾಯಿತ್ತು. ಎಷ್ಟು ಕ್ರೌಡ್ ಇರುತ್ತೋ ಅಷ್ಟು ಜಾತ್ರೆಗೊಂದು ವಿಜೃಂಭಣೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 2-3 ಅವರು ಕರ್ಕೊಂಡು ಹೋದರು. ಹಾಗಾಗಿ ಅದನ್ನು ಕೂಡ ನಾನು ವಿಡಿಯೋ ಇಟ್ಕೊಂಡಿದ್ದೀನಿ. ಪ್ರದಕ್ಷಿಣೆ ಹಾಕ್ಸ್ತಿದ್ದಾರೆ ದೇವಸ್ಥಾನಕ್ಕೆ. ಇಡೀ ದೇವಸ್ಥಾನದ್ದು ಟಾರ್ ರೋಡ್ ಏನಿದೆ ಅಷ್ಟು ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ನೋಡಿ, ತಮಟೆ ನಗಾರಿ ಸಮೇತ ಬರ್ತಾರೆ. ವಿಜೃಂಭಣೆಯಿಂದ ಹೆಂಗೆ ಕರ್ಕೊಂಡು ಬಂದರೋ ಹಂಗೇ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಭಕ್ತಿ ಇದೆ ಅಲ್ವಾ. ಊರು ಹಿರಿಕರು ಬಂದಿರ್ತಾರೆ, ಯಜಮಾನ್ರುಗಳು. ಆ ಪಟೇಲ್ರುಗಳು ಜೊತೆಯಲ್ಲಿ ಬಂದು ಪೂಜೆ ಮಾಡಿಸಿ ಅಡ್ಡೆಗೆ ಹಣ್ಕಾಯಿ ಮಾಡಿಸಿ ಮಂಗಳಾರತಿ ಮಾಡಿಸ್ಬಿಟ್ಟು ಕುರ್ಜಿ ಸಮೇತ ಕರ್ಕೊಂಡು ಹೋಗ್ತಾರೆ. ಪಂಚೆಶಾಲೆ ಹಾಕೊಂಡು ಖುಷಿಯಾಗುತ್ತೆ ನಿಜವಾಗ್ಲೂ. ಸಿಟಿಗೆ ಹತ್ರವಾಗಿರೋ ವಿಲೇಜ್ಗಳಲ್ಲಿ ಇಷ್ಟು ಸಂಭ್ರಮವಾಗಿ ಇನ್ನೂ ಜಾತ್ರೆ ಹಬ್ಬ ಹರಿದಿನಗಳನ್ನೆಲ್ಲ ಮಾಡ್ತಿದ್ದಾರಲ್ಲ, ತುಂಬಾ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ನಂಬಿಕೆ ಅನ್ನೋದು ಇನ್ನೂ ಉಳಿದಿದೆ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ. ನೋಡಿ, ಅಡ್ಡೆ ಒತ್ತವ್ರ ಕೈಯಲ್ಲಿ ಏನೂ ಇರಲ್ಲ, ದೇವರು ಬರ್ರಂತ ಹೇಳ್ಕೊಂಡು ಬಂದುಬಿಡುತ್ತೆ. ಬೇಕಾದರೆ ಒಂದೇ ಸರಿ ಗರ 3 ಸುತ್ತು ತಿರುಗಿಸ್ಬಿಡುತ್ತೆ. ನಿಜನೂ ಸಖತ್ ವಿಸ್ಮಯ ಅನಿಸುತ್ತೆ. ಕಾಣಿಸ್ತಿದೆಯಲ್ಲ ಕುರ್ಚಿಗಳು, ಇದೆಲ್ಲ ನೋಡಿದ್ರೇ ಒಂಥರ ಖುಷಿ. ನನ್ನ ಖುಷಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೆ ಬೇಜಾರಾಗಿದ್ದರೆ ಸಾರಿ, ಆದರೆ ಖುಷಿಪಟ್ಟು ನೋಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನೋಡಿದ ಸಂಭ್ರಮನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಎಂಕರೇಜ್ ಮಾಡಿ. ಮತ್ತು ಯಾವ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಎಲ್ಲ ಥರದ ವೀಡಿಯೋಗಳನ್ನ ಬ್ಲಾಗ್ಸ್ನ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಇಷ್ಟು ವೀಡಿಯೋನ ಹಿಡಿದು ನಾನು ವಿಡಿಯೋ ಹಿಡಿಯೋದನ್ನು ಎಂಡ್ ಮಾಡಿ ನಾನು ಕೂಡ ಜಾತ್ರೆನ ಇನ್ನು ಸ್ವಲ್ಪ ಹೊತ್ತು ನೋಡಿ ಮನೆ ಕಡೆ ಹೊರಡ್ತೀನಿ. ಲೈಟ್ ಹಾಕಿದ ನಂತರ ಅಮ್ಮನ ಆಲಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸ್ವರ್ಗ ಥರ ಕಾಣಿಸ್ತಾ ಇದೆ. ಮತ್ತೆ ಹೇಳಿ ಬೋರೋಡ್ಸಲ್ಲ ಒಂದ್ಸರಿ ನೋಡ್ಕೊಂಡು ಬಿಡಿ. ನಾನು ಕೂಡ ಮನೆ ಕಡೆ ಹೊರಡ್ತೀನಿ. ಅಮ್ಮನ ದರ್ಶನ ಮಾಡ್ಕೊಂಡು ಬಿಡಿ. ಅಂದ್ಕೊಂಡಿದ್ದು ಖಂಡಿತ ಈಡೇರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.